ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಸಂಜೆ 6 ಗಂಟೆ ಆಗ್ತಾಯಿದೆ. ಗೊತ್ತಿಲ್ಲ, ಸ್ನಾನ ಮಾಡಿ ಬಂದಮೇಲೆ ಸ್ವಲ್ಪ ಯಾಕೋ ನಿದ್ದೆ ಬರೋ ಥರ ಆಯಿತು. ಅದಕ್ಕೆ ಹಾಗೆ ಸೋಫಾ ಮೇಲೆ ಸುಮ್ಮನೆ ತಲೆ ಕೊಟ್ಟೆ ಒಂದು 10 ನಿಮಿಷ. ನಿದ್ದೆ ಬಂತು, ಆದ್ರೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಇದ್ದಿದ್ದೀನಿ ಇವಾಗ. ಹಾಗೆ ಇಲ್ಲಿ ನೋಡಿ, ನಮ್ಮ ಸುಂದರಿ ಇಬ್ಬರು ಇಲ್ಲಿ ಮ್ಯಾಟ್ ಮೇಲೆ ಜಗಳ ಆಡ್ತಿದ್ದಾರೆ. ಅವಳೋಗ್ಬಿಟ್ಟು ಡೋರ್ ಹಿಂದೆ ಔತ್ಕೊಂಡಿರೋದು ನೋಡಿ, ಆ ಕಡೆ ಹೋಗ್ತು. ಇಲ್ಲಿ ಮ್ಯಾಟ್ ಇದೆಯಲ್ಲ, ಈ ಮ್ಯಾಟ್ ಮೇಲೆ ಎಷ್ಟು ಆಟ ಆಡುತ್ತೆ ಎರಡೂ ಕೂಡ. ಇಬ್ಬರು ಮೇಲೆ, ಆಮೇಲೆ ಅಲ್ಲಿ ಮ್ಯಾಟಲ್ಲಿ ದಾರಗಳು ಬರುತ್ತೆ ನೋಡಿ, ಆ ದಾರಗಳನ್ನೆಲ್ಲ ಕೀಳೋದು, ಅಲ್ಲಲ್ಲಿ ಕಿತ್ತು ಬಿಸಾಕೋದು, ಉಗುರಲ್ಲಿ ಕೀಳೋದು, ಇಲ್ಲ ಬಾಯಲ್ಲಿ ಹಾಕ್ಕೊಂಡು ಕಿತ್ತಾಕೋದು. ಇದೇ ಅದ್ರ ಕೆಲಸಗಳು, ಬೆಕ್ಕಿನ ಕೆಲಸಗಳು. ಅಲ್ಲೆಲ್ಲ ಎಷ್ಟೊಂದು ಸ್ಪೇಸಲ್ಲೆಲ್ಲ ನೋಡಿ ದಾರನೇ ಇಲ್ಲ. ಇದು ಅಂದರೆ ಸುಮಾರು ವರ್ಷದಿಂದ ಬೆಕ್ಕುಗಳು ಬರುತ್ತೆ ಹೋಗುತ್ತೆ, ಆ ಥರ ಆಗ್ತಾ ಇರುತ್ತಲ್ಲ, ಆ ಥರ ಟೈಮಲ್ಲಿ ನೋಡಿ ಈ ಥರ ಮಾಡಿ ಮಡಗಿರುತ್ತೆ. ದೊಡ್ಡ ಬೆಕ್ಕಿಗಿನೇ ಚಿಕ್ಕ ಬೆಕ್ಕುಗಳ ಜಾಸ್ತಿ ಕಿತ್ತು ಬಿಸಾಕೋದು. ಓಕೆ, ಇವಾಗ ಎದ್ಬಿಟ್ಟು ಕಾಫಿ ಮಾಡಿ ಕುಡಿಯೋಣ ಅಂತೇಳಿ. ಓಕೆ, ಮಧ್ಯಾಹ್ನ ಟೈಮು ನಿದ್ದೆ ಮಾಡಿಬಿಟ್ರೆ ಏನಂದರೆ, ಡೈಲಿ ಅದೇ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಬರ್ತಾ ಇರುತ್ತೆ. ಕಣ್ಣು ಈ ಥರ ಆಗ್ತಾ ಇರುತ್ತೆ, ನಿದ್ದೆ ಮಾಡಬೇಕು ಆ ಥರ ಅನ್ನಿಸುತ್ತೆ. ಮೊದಲೆಲ್ಲ ಜಾಸ್ತಿ ಮಧ್ಯಾಹ್ನ ಟೈಮು ಡೈಲಿ ನಿದ್ದೆ ಮಾಡ್ತಾಯಿದ್ದೆ. ಇತ್ತೀಚೆಗೆ ಅಂದರೆ ಸುಮಾರು ವರ್ಷದಿಂದ ಬಿಟ್ಬಿಟ್ಟಿದ್ದೀನಿ. ಆವಾಗ ಆ ಥರ ಮಾಡ್ತಾಯಿದ್ದೆ. ಇವಾಗಲೂ ಅಷ್ಟೇ, 1-2 ದಿನ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ಮುಂದುವರಿಸ್ತಾ ಇರ್ತೀವಿ. ಅದೇ ಟೈಮಿಂಗ್ಸ್ಗೆ ನಿದ್ದೆ ಬರುತ್ತಾ, ಆವಾಗ ಒಂದು 10 ನಿಮಿಷನಾದರೂ ಮಲ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಅದರಿಂದ ಇದೆರಡು ಇಲ್ಲಿ ಆಟ ಆಡ್ಕೊಂಡು ಹೋಗಿ ಬಚ್ಚಲು ಮನೆ ಮ್ಯಾಟ್ ಹತ್ರ ಆಟ ಆಡ್ತಾಯಿದ್ದೆ. ಆ ಮ್ಯಾಟನ್ನೇ ಉಲ್ಟಾ ಮಾಡಿಬಿಡತ್ತೆ. ಓಕೆ, ಇವ್ರದ್ದು ಹವಾ ನೋಡಿ, ಹವಾ ಹಿಂಗೆ. ನಾನು ಹೋದ ತಕ್ಷಣ ಹಿಂಗೆ ವಾಷಿಂಗ್ ಮಿಷಿನ್ ಕೆಳಗಡೆ ಒಬ್ಬಳು, ಇಲ್ಲಿ ನೋಡಿ, ಇಲ್ಲೊಬ್ಳು ನನ್ನ ಪೊರಕೆನೆಲ್ಲ ನೋಡಿ ಹಿಂಗೆ ಮಾಡಿದ್ದಾರೆ ನೋಡಿ. ಬಚ್ಚಲು ಮನೆ ಏನು ಗೊತ್ತಾ, ಏನು ಮಾಡ್ಕೊಂಡಿದ್ದಾರೆ ಗೊತ್ತಾ ಇವರು? ರೀಸರ್ಚ್ ಮಾಡೋದಕ್ಕೆ ಇದೇ ಪ್ಲೇಸ್ನ ಆಯ್ಕೆ ಮಾಡ್ಕೊಂಡಿರೋದು ಇವರು. ಇಲ್ಲಿ ಬಂದುಬಿಟ್ಟು ಎಷ್ಟು ನೀಟಾಗಿ ಬಂದು ಆ ಪ್ಲೇಸಲ್ಲಿ ಹೋಗಿ ರೀಸರ್ಚ್ ಮಾಡಿ ಬರೋದು. ಗುಮ್ಮ ಓಡ್ಬಿಟ್ಲು. ಗುಮ್ಮಿ ಭಯ ಹೊತ್ಕೊಳ್ತಿರೋದು ನೋಡಿ. ಪೊರ್ಕೆನೆಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡಿ. ಈ ಥರ ಪೊರ್ಕೆ ಎಲ್ಲರ ಮನೇಲಿ ಇದ್ದರೆ ಒಳ್ಳೆಯದು. ಏನಕ್ಕೆಂದರೆ ನಾವು ಏನಂದರೆ ದೃಷ್ಟಿಯಾಗಿರುತ್ತೆ ಅಂತ ಹೇಳ್ತೀವಿ ನೋಡಿ. ಅದನ್ನು ನಾವು ಇದೇ ಪೊರ್ಕೆಯಿಂದನೇ ದೃಷ್ಟಿಯೆಲ್ಲ ತೆಗೆಯೋದು. ಕೌಶಿಗಿರ್ಬೋದು, ಯಾರಿಗಾದರೂ ಅಷ್ಟೇ, ಕೌಶಿಗೆ ಅಂತ ಅಲ್ಲ, ಯಾರಿಗಾದರೂ ಅಷ್ಟೇ. ನಾವು ಇದನ್ನ ಹಳ್ಳಿಯಲ್ಲಿ ಏನೇ ಅಂತ ಹೇಳ್ತಾರೆ ಅಂದರೆ ಬರ್ಲು ಅಂತ ಹೇಳೋದು. ಪೊರ್ಕೆ ಅಂತ ಏನನ್ನಲ್ಲ, ಬರ್ಲು ಅಂತ ಹೇಳ್ತಾರೆ. ಇದು ಹಂಚಿಕಡ್ಡಿ ಬರ್ಲು ಅಂತೇಳಿ. ಇದು ಬೆಟ್ಟ ಗುಡ್ಡ ಮತ್ತು ಕಾಲುವೆ, ಆ ಕಡೆ ಈ ಕಡೆ ಕಾಲುವೆ ಸೈಡಲ್ಲಿ ಒಂಥರ ಹೊಬ್ಬೆ ಥರ ಅಲ್ಲೆಲ್ಲ ಬೆಳ್ಕೊಂಡಿರುತ್ತೆ. ಇದು ಯಾವಾಗಲಾದರೂ ನಾನು ಹೋಗ್ತಾ ಇರ್ತೀವಲ್ಲ ಗಾಡಿಯಲ್ಲಿ, ಯಾವಾಗ ಬೇಕಾದ್ರೆ ತೋರಿಸಿರ್ತೀನಿ ಇದನ್ನು ಅಲ್ಲಿಂದ ಕಿತ್ಕೊಬಂದು ಕ್ಲೀನ್ ಮಾಡಿ ಆಮೇಲೆ ಈ ಥರ ಇದೆಲ್ಲ ಮಾಡೋದು. ನಾವು ಇಲ್ಲೆಲ್ಲ ದುಡ್ಡಿಗೆ ತೊಗೋತೀವಿ ಬಿಡಿ ಬೆಂಗಳೂರಲ್ಲಿ, ಆದರೆ ಹಳ್ಳಿಯಲ್ಲೆಲ್ಲ ಅಲ್ಲಿ ಸಿಗುತ್ತೆ, ಹೋಗಿ ಕುಯ್ಕೊಬಂದು ಈ ಥರ ಮಾಡ್ಕೋತಾರೆ. ಪೊರ್ಕೆನೇ ಈ ಥರ ನಿಲ್ಲಿಸಬಾರ್ದು, ಆದರೆ ನಮಗೆ ವಿಧಿ ಇಲ್ಲ, ಮಲಗಿಸ್ಬೇಕು, ಅದನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಆದರೆ ನಮಗೆ ಇಲ್ಲಿ ಮಲಗಿಸೋಕ್ಕಾಗಲ್ಲ, ಅದಕ್ಕೆ ನಿಲ್ಲಿಸಿದ್ದೀನಿ. ಓಕೆ, ದೃಷ್ಟಿ ಎಲ್ಲ ತೆಗಿಬೇಕು ಅಂದರೆ ಈ ಪೊರ್ಕೆಯಿಂದ ತೆಗಿಬೋದು. ಒಂದು 5 ಕಡ್ಡಿ ತೊಗೊಂಡು ಅದರಿಂದ ದೀಪ ಹಚ್ಕೊಂಡು, ದೀಪದಿಂದ ಅಂದರೆ 5 ಕಡ್ಡಿ ತೊಗೊಂಡಿರ್ತಿಲ್ಲ, ಅದನ್ನು ದೀಪ ಹಚ್ಚಿರ್ತೀರಲ್ಲ ಮನೇಲಿ, ದೇವ್ರ ಮನೇಲಿ, ಅದರಿಂದ ಅಥವಾ ಇಲ್ಲಾಂದರೆ ಬೆಂಕಿ ಕಡ್ಡಿಯಿಂದನೂ ಹಚ್ಕೊಂಡು
ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಆ ಥರ ದೃಷ್ಟಿ ತೆಗೆಯೋದು. ಯಾವಾಗಲಾದರೂ ನಮ್ಮ ಅಮ್ಮ ಎಲ್ಲ ತೆಗಿತಾರಲ್ಲ, ಆವಾಗ ಬೇಕಾದರೆ ತೋರಿಸ್ತೀನಿ. ಓಕೆ, ಈ ಸುಂದರಿಯರೆಲ್ಲ ಅವಳು ಇಲ್ಲೇ ಇದ್ದಾಳೆ. ಅವಳು ನೋಡಿ ಕಾಲನೇ ಕತ್ತಿದ್ದಾಳೆ ಕೂತ್ಕೊಂಡು. ನನ್ನ ಒಂದು ವೀಡಿಯೋದಲ್ಲಿ, ನನ್ನ ಒಂದು ಚಾನಲಲ್ಲಿ ಬೆಕ್ಕದು ವೀಡಿಯೋಸ್ ಎಲ್ಲ ಜಾಸ್ತಿ ಬರುತ್ತೆ. ಯಾಕೆಂದರೆ ನಾನು ಬೆಕ್ ಲವರ್, ಅದರಿಂದ ನಂಗೆ ಬೆಕ್ಕಂದರೆ ತುಂಬಾ ಇಷ್ಟ. ಅದರಿಂದ ಇವಾಗ ನಮ್ಮ ಮನೇಲೇ ಬೆಕ್ಕಿರಬೇಕಾದ್ರೆ ಮೊದಲು ಇತ್ತು 2 ಸಾಕಿದ್ದೆ ನಾನೇ. ಬಿಡಿ, ಅದು ಬೇಡ. ಅದರ ಸ್ಟೋರಿ ಎಲ್ಲ ಹೇಳಿದ್ರೆ ಅದು ಬೇರೆ ಥರನೇ ಆಗಿಬಿಡುತ್ತೆ. ಸುಂದ್ರಿ ಬಾ, ಸುಂದ್ರಿ. ಒಳಗಡೆನೇ ಸೌಂಡ್ ಮಾಡ್ತಿದ್ದಾಳೆ. ಓಕೆ, ಗುಡುಕ್ತಾ ಇದೆ, ಸೌಂಡು ಕೇಳಿಸ್ತಾ ಇರ್ಬೋದು. ಓಕೆ, ಗುಡುಗಲ್ಲ, ಅದು ಮಿಂಚುತ್ತಾ ಇದೆ. ಪಕ್ಷಿ ಚಿಕ್ಕವು ಅಂತ. ವೆದರು ಏನೋ ಡಿಫ್ರೆಂಟಾಗಿರುತ್ತೆ. ಸೊಳ್ಳೆಗಳ ಕಾಟನೂ ಹಾಗೇ ಇದೆ, ತುಂಬ ಸೊಳ್ಳೆ ಕಚ್ಚುತ್ತಾ ಇದೆ. ನಾನು ಟೆರೆಸ್ ಮೇಲೆ ಬಂದಿದ್ದೀನಲ್ಲ, ಬೆಕ್ಕು ನನ್ನ ಹಿಂದೆ ಬಂತು ನೋಡಿ. ಎಲ್ಲಿ ಓಡ್ಬಿಟ್ಟವಳೆ. ಇಲ್ಲ, ಇಲ್ಲಿ ಎದ್ಬಿಟ್ಟಿದ್ದಾಳೆ. ನೀರು ಕಾಣಿಸ್ತಾ ಇದೆ ನಿಮಗೆ? ತೊಳಿಬೇಕು. ಇದು 2 ಟ್ಯಾಂಕು, ಇದು ಮತ್ತು ಇದು 2 ಟ್ಯಾಂಕು ತೊಳಿಬೇಕು. ತೊಳೆದಿಲ್ಲ, ತೊಳೆಯೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ ಬೆಳಿಗ್ಗೆ ಒಂದು 7:30 ಆಗಿದೆ. ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೀನಿ. ತಿಂಡಿ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ, ಏನು ತಿಂಡಿ ಮಾಡಲಿ ಅಂತೇಳಿ. ಮೊನ್ನೆನೂ ಚಪಾತಿ, ನೆನ್ನೆನೂ ಚಪಾತಿ, ಮತ್ತು ಇವಾಗ ಉಪ್ಪಿಟ್ಟು ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೌಶಿ ಇದ್ದರೆ ಏನು, ಈಗ ಕೌಶಿ ಊರಿಗೆ ಹೋದಾಗಿಂದ ರೈಸ್ ಐಟಮ್ಗಳೇ ಮಾಡಿಲ್ಲ ನಾನು. ಅವನಿದ್ದರೆ ಎಗ್ ಪಲಾವು, ಟೊಮೆಟೊ ಬಾತು, ಹೀಗೆ ರೈಸ್ ಬಾತ್ಗಳು, ತರಕಾರಿ ಪಲಾವು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಏಕೆಂದರೆ ಅವನಿಗೂ ಇಷ್ಟ, ನನಗೂ ಇಷ್ಟ. ಇವಾಗ ಮೋನ್ ಮಾಮನಿಗೆ ರೈಸ್ ಐಟಮ್ಗಳೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅವರಿಗೆ ರೊಟ್ಟಿ ಚಪಾತಿ ಅಂದರೆ ಡೈಲಿ ಮಾಡಿಕೊಟ್ರು ತಿಂತಾರೆ. ನಮಗೆ ಅದು ಇಷ್ಟ ಆಗಲ್ಲ. ಅವನಿದ್ದಿದ್ರೆ ಏನಾದರೂ ರೈಸ್ ಐಟಮ್ಗಳು ಮಾಡ್ಬೋದಿತ್ತು. ಅದಕ್ಕೆ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಆಯಿತು ಅಂದರೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು, ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು, ಇದೇ ಯೋಚನೆ ಹೆಣ್ಮಕ್ಳಿಗಂತೂ. ಡೈಲಿ ಏನೋ ಒಂದಿನ ಆದರೆ ಓಕೆ, ಏನೋ ಒಂದು ಮಾಡಿಬಿಟ್ಟು ತಿನ್ಬೋದು. ಡೈಲಿ ವೆರೈಟಿ ಏನಂತ ಮಾಡೋದಪ್ಪ, ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ, ಏನು ಮಾಡಲಿ ಅಂತೇಳಿ. ಆದಷ್ಟು ನನಗೆ ಈಸಿಯಾಗಿ ಆಗುವಂಥದ್ದು ಮಾಡಿಬಿಡ್ಬೇಕು. ಅದಕ್ಕೆ ಮೋಹನ್ ಮಾಮನಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಅದಕ್ಕೆ ಉಪ್ಪಿಟ್ಟೆ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅವರಿಗಿಷ್ಟ, ನನಗಿಷ್ಟ ಆಗಲ್ವಲ್ಲ ಉಪ್ಪಿಟ್ಟು, ಅದನ್ನು ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ನೋಡ್ತೀನಿ, ಅದೇ ಮಾಡ್ತೀನಿ. ಬೇಗ ಆಗುತ್ತೆ ಮತ್ತು ಈಸಿ ಕೂಡ ಹೌದು. ಅದರಿಂದ ಹಾಗೆ ಸಾಂಬಾರು ಕೂಡ ಮಾಡಿಬಿಡ್ತೀನಿ. ನಿನ್ನೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ನಲ್ಲ, 1 ಕಟ್ಟು ಸಬ್ಸಿಗೆ ಸೊಪ್ಪಿನ ರೇಟು 40 ರೂಪಾಯಿ. ಇವಾಗ ಸೊಪ್ಪು ರೇಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತ ಮೋನ್ ಮಾಮ ಹೇಳ್ತಾಯಿದ್ರು. ಇಲ್ಲಿ ಮನೆ ಮುಂದೆ ಡೈಲಿ ಬರ್ತಾರೆ ಸೊಪ್ಪೆಲ್ಲ ಮಾರ್ಕೊಂಡು. ಅವ್ರ ಹತ್ರನೇ ತೊಗೊಂಡಿದ್ದು, ಫ್ರೆಶ್ ಆಗಿದೆ ಅಂಥೇಳಿ 40 ರೂಪಾಯಿ ತೊಗೊಂಡು. ಅದು ಎಷ್ಟು, 1 ಮೊಳ ಉದ್ದ ಇರುತ್ತೆ ಅದು ಸೊಪ್ಪು. ನಾನು ಚಿಗುರು ಮಾತ್ರ ಕಿತ್ಕೊಂಡು ಸೊಪ್ಪು ಮಾಡ್ತೀನಿ, ಉಳ್ದಿದ್ನೆಲ್ಲ ಬೀಸಾಕೋದಷ್ಟೇ. ಅದು ಫುಲ್ಲು ಸೊಪ್ಪೆಲ್ಲ ಹಾಕಿದ್ರೆ 1 ವಾರ ಪೂರ್ತಿ ಸಾಂಬಾರು ಅದೇ ಆಗುತ್ತೆ. ಅದರಿಂದ ಬರೀ ಚಿಗುರು ಮಾತ್ರ ಕಿತ್ಕೊಂಡು ಆ ದಂಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬೀಸಾಕ್ಬಿಡ್ತೀನಿ.
ಎಲ್ಲರೂ ಇದ್ದರೆ ತುಂಬ ಜನ ಇದ್ದರೆ ಓಕೆ, ಇಬ್ಬರಿಗೆಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ಈಗ ಹೋಗ್ಬಿಟ್ಟು ಒಟ್ಟಿಗೆ ತಿಂಡಿನೂ ಮಾಡಿಬಿಟ್ಟು ಹಾಗೆ ಸಾಂಬಾರು ಮಾಡಿಬಿಡ್ತೀನಿ. ಅದು ಇನ್ನೊಂದು ಏನಂದರೆ, ಇವಾಗ ಡೈಲಿ ಮಳೆ ಹುಯ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಮಳೆ, ಆದರೂ ಕೂಡ ಸೆಕೆ ಏನು ನನಗೆ ಹಂಗೆ ಅನ್ನಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಮಾಮನ್ ಕೇಳ್ತಾ ಇದ್ದೆ, ನನಗೆ ಈ ಥರ ಆಗ್ತಾಯಿದೆ. ನಿನ್ನೆ ಹನಿ ಉದುರುತ್ತಾ ಇದೆ ಹೊರಗಡೆ, ಸಣ್ಣ ಸಣ್ಣ ಹನಿ. ನಾನು ವಾಕ್ ಮಾಡ್ತಾಯಿದ್ದೀನಿ, ನೋಡಿದರೆ ಆ ಥರ ಹನಿ ಉದುರುತ್ತಾ ಇದ್ರು ನನಗೆ ಏನೋ ಒಂಥರ ಸೆಕೆ ಅಂತಲೇ ಅನ್ನಿಸ್ತಾ ಇದೆ. ಏನಪ್ಪ ಏನೋ ನನಗೆ ಒಂಥರ ಬೇರೆ ಥರ ಏನಾದ್ರು ಫೀಲ್ ಆಗ್ತಿದೆಯಾ ಏನು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಮಾಮನ್ಗೆ ಹೇಳ್ತಾ ಇದ್ದೆ, ಆ ಥರ ಆಗ್ತಾಯಿತ್ತು ನನಗೆ, ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ ಅಂತ. ನನಗೂ ಸೆಕೆ ಅಂತ ಅನ್ನಿಸ್ತಾ ಇದೆ. ಈಗ ನಾನು ಮಳೆಯಲ್ಲಿ ನೆನ್ಕೊಬಂದ್ರೂ ಸೆಕೆ ಅಂತಲೇ ಅನ್ನಿಸ್ತಾ ಇದೆ ಅಂತ ಅಂದರು. ಈಗ ಇಷ್ಟು ಡೈಲಿ ಮಳೆ ಹೋದ್ರೂ ಇಷ್ಟೊಂದು ಸೆಕೆ ಇದೆ ಅಂತ ಅಂದರೆ, ಅಯ್ಯಪ್ಪ ಮಳೆನೇ ಊದಿಲ್ಲ ಅಂದರೆ ಇನ್ನೆಷ್ಟು ಸೆಕೆ ಇರ್ತಾಯಿತ್ತು ಅಂತ ಯೋಚನೆ. ಹಾಗೆ ನಿನ್ನೆಲ್ಲ 21 ಮಂಗಳವಾರ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ವಿಡಿಯೋ ಕಾಲ್ ಮಾಡಿದ್ದೆ. ಅವಳದು ಆ್ಯನಿವರ್ಸರಿ ಇದೆ ಅಂಥೇಳಿ. ಅವಳು ಹೇಳ್ತಾ ಇದ್ಲು, ಜಮ್ಮುವಲ್ಲಿದ್ದಾಳೆ ಅವಳು. ಅವಳು ಹೇಳ್ತಾ ಇದ್ಲು ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲಂತೆ. ಅದಕ್ಕೆ ನಾವು ಊರಿಗೆ ಇವಾಗೆಲ್ಲ ಅಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಇವಾಗ ರಜಾ ಕೊಟ್ಟಿದ್ದಾರಂತೆ, ಜುಲೈ ತನಕ ಅವ್ರಿಗೆ ರಜಾ ಅಂತೆ. ಅಷ್ಟೊಂದು ಬಿಸಿಲಿದೆ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಊರಿಗೇನಾದರೂ ಹೊಟ್ಟೋಗೋಣ, ಇಷ್ಟೊಂದು ಬಿಸಿಲು ಇದೆಯಲ್ಲ ಅಂತ ಹೇಳ್ತಾ ಇದ್ಲು. ಅಲ್ಲೂ ಅಷ್ಟೇ 40-45 ಆ ಥರ ಎಲ್ಲ ಇದೆಯಂತೆ ಬಿಸಿಲು, ತುಂಬ ಅಂದರೆ ತುಂಬ ಬಿಸಿಲು ಅಂತ ಹೇಳ್ತಾ ಇದ್ಲು. ಇಲ್ಲೂ ಬಿಸಿಲು ಅಷ್ಟೊಂದು ಏನಿಲ್ಲ. ಈಗ ಒಂದು ಮಳೆ ಹುಯ್ಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಬಿಸಿಲಿಲ್ಲ, ಅಷ್ಟು ಮೋಡ ಇದೆ, ಮಳೆ ಇದೆ, ಎಲ್ಲ ಇದೆ, ಆದ್ರೂ ಸೆಕೆ ಅಂತಲೇ ಅನ್ನಿಸ್ತಾ ಇರುತ್ತೆ. ನಮ್ಮ ಸುಂದರಿ ಬಂದು ನಿದ್ದೆ ಮಾಡ್ತಿದ್ದಾಳೆ ನೋಡಿ, ನಿಮಗೆ ಕಾಣಿಸ್ತೀವಿ. ಮಕ್ಕಳು ಮೇಲ್ ಮಲಗಿದ್ದಾರೆ, ಅಮ್ಮ ಬಂದು ಇಲ್ಲಿ ಮಲ್ಕೊಂಡಿದ್ದಾರೆ. ಕಸದ ಗಾಡಿ ಡೈಲಿ ಈ ಥರ ಹಾಡುಗಳನ್ನ ಹಾಕೊಂಡು ಹೋಗ್ತಾ ಇರ್ತಾರೆ ಕಸದ ಗಾಡಿಯವರು. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆಗೂ ನಾನು ಯೋಚನೆ ಮಾಡಿ ಉಪ್ಪಿಟ್ಟೆ ಮಾಡಿದೆ. ಉಪ್ಪಿಟ್ಟು ಮತ್ತು ಹಾಗೆ ತಿಂಡಿ ಮಾಡ್ತಾನೆ ಮೊಸಪ್ಪು ಕೂಡ ಮಾಡಿದೆ. ಏಕೆಂದರೆ ನನಗೆ ಸ್ವಲ್ಪ ಇದು ಅಭ್ಯಾಸ, ತಿಂಡಿ ಮಾಡ್ತಾ ಸಾಂಬಾರು ಮಾಡಿಟ್ಬಿಟ್ರೆ ಒಂದು ಟೆನ್ಷನ್ನು ಮುಗ್ದಂಗೆ ಮಧ್ಯಾಹ್ನಕ್ಕೆ ರೈಸ್ ಮತ್ತು ಮುದ್ದೆ ಆರಾಮಾಗಿ ಮಾಡ್ಕೋಬೋದು. ಸಾಂಬಾರ್ದೇ ಟೆನ್ಷನ್ನು ಮತ್ತು ತಿಂಡಿದು ಟೆನ್ಷನ್, ಏನು ಮಾಡೋದು ಎಲ್ಲರ ತಲೆಯಲ್ಲೂ ಅದೇ ಓಡ್ತಾ ಇರುತ್ತೆ. ಪ್ರತಿಯೊಬ್ಬ ಹೆಣ್ಮಗಳಿಗೂ ಅಷ್ಟೇ. ಬೆಳಿಗ್ಗೆಗೆ ಏನು ಮಾಡಲಿ ಅಂತ ರಾತ್ರಿನೇ ಥಿಂಕ್ ಮಾಡ್ತಾ ಇರ್ತಾರೆ. ಏನು ಮಾಡಲಿ ನಾಳೆ, ಯಾವ ತಿಂಡಿ ಮಾಡಲಿ, ನಿನ್ನೆ ಇದು ಮಾಡಿದ್ದೆ ನಾಳೆಗೆ ಅದು ಮಾಡಲಾ, ಇಲ್ಲ ಮೊನ್ನೆ ಅದು ಮಾಡಿದ್ದೆ, ಈ ಥರದೇ ಚಿಂತೆ ನನಗೂ ಅದೇ ಥರನೇ. ಅದಕ್ಕೆ ತಿಂಡಿ ಎಲ್ಲ ಮಾಡಿ ಮಾಮನೂ ತಿಂದ್ಕೊಂಡು ಹೋದ್ಮೇಲೆ ನಾನು ತಿಂದ್ಕೊಂಡು, ನನಗೆ ಅಷ್ಟು ಇಷ್ಟ ಆಗಲ್ವಲ್ಲ, ಸ್ವಲ್ಪನೇ ತಿಂದೆ ತಿಂಡಿನ, ಅಂದರೆ ಉಪ್ಪಿಟ್ಟು ತಿಂದ್ಕೊಂಡು ಇವಾಗ ಒಂದಷ್ಟು ಹೊಸ ಡ್ರೆಸ್ಗಳಿತ್ತು, ಅಂದರೆ ಟಾಪ್ಗಳು. ಅಲ್ಲಿ ಇಲ್ಲಿ ಹೋಗಿರ್ತೀನಲ್ಲ, ನಾನು ಯಾವುದೇ ಒಂದು ಟಾಪ್ನ 1-2 ಸರಿನಾದರೂ ಯೂಸ್ ಮಾಡ್ತೀನಿ. ಅಂದರೆ ಎಲ್ಲಾದರೂ ಹೋದ್ರೂ ಬಂದ ತಕ್ಷಣವೇ ಅದನ್ನು ಒಗೆಯೋದಕ್ಕೆ ಹಾಕಲ್ಲ, 1-2 ಸರಿನಾದರೂ ಅದನ್ನು ಅಂದರೆ ಇನ್ನೊಂದು ಸರಿ ಯೂಸ್ ಮಾಡಿಬಿಟ್ಟೆ ಆಮೇಲೆ ವಾಶ್ ಮಾಡೋದಕ್ಕೆ ಹಾಕೋದು. ಹೊಸ ಡ್ರೆಸ್ಗಳನ್ನ ಮಿಷಿನಲ್ಲಿ ಹಾಕಿದರೆ ಅದು ಏನೋ ಡಲ್ ಅಂತ ಅನಿಸ್ತಾಯಿತ್ತು ನನಗೆ. ಅದರಿಂದ ಮಿಷಿನ್ಗೆ ಹಾಕೋದು ಬಿಟ್ಟಿದ್ದೀನಿ, ಹೊಸ ಬಟ್ಟೆಗಳಷ್ಟೇ. ಈ ಟಾಪ್ಗಳು ಅದೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ನಾನೇ ಕೈಯಲ್ಲಿ ವಾಶ್ ಮಾಡ್ಕೋತೀನಿ. ಅದಕ್ಕೆ 3 ಟಾಪು ಪ್ಯಾಂಟ್ಗಳೆಲ್ಲ ಇತ್ತು, ಅದಕ್ಕೆ ಫ್ರೀಯಾಗಿದ್ದೆ ಮತ್ತು ಇನ್ನೇನು ಕೆಲಸ ಇರಲಿಲ್ಲ. ಇದನ್ನಾದರೂ ವಾಶ್ ಮಾಡಿಬಿಡೋಣ ಅಂತೇಳಿ ಬಟ್ಟೆನ ವಾಶ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಬಚ್ಚಲ ಮನೆಯೂ ಕೂಡ ತೊಳೆದ್ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ಇದೇನು ಫುಲ್ಲು ನೈಸ್ ಇರೋದ್ರಿಂದ ನೆಲ ರೆಡ್ ಆಕ್ಸೈಡ್ ಇರೋದ್ರಿಂದ ಅಷ್ಟೊಂದೇನು ಗಲೀಜೆಲ್ಲ ಕೂರಲ್ಲ. ಪೊರ್ಕೆಯಲ್ಲಿ ತಳ್ಳಿಬಿಟ್ರೆ ನೀರೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೀರೆಲ್ಲ ಒಂದು ಕಡೆ ನಿಂತ್ಕೊಳ್ಳುತ್ತೆ ಅಷ್ಟೇ, ಇನ್ನು ಬೇರೆ ಕಡೆ ಎಲ್ಲ ನಿಂತ್ಕೊಳ್ಳಲ್ಲ ನೀರೆಲ್ಲ. ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿದೆ, ಬಚ್ಚಲು ಮನೆ ತೊಳೆದೆ. ಅದಾದಮೇಲೆ ಸಿಂಕ್ಗಳು ಅನ್ನೋದಕ್ಕಿಂತ ಸಿಂಕು ನಮ್ಮ ಮನೇಲಿ ಒಂದೇ ಸಿಂಕ್ ಇರೋದು, ಹ್ಯಾಂಡ್ ವಾಶದು ಸಿಂಕು, ಅಂದರೆ ಕೈ ತೊಳೆಯೋದು ಒಂದು ಸಿಂಕ್ ಇದೆ. ಅದು ಏನಂದರೆ ವಾರದಲ್ಲಿ 2-3 ಬಾರಿ ಆದರೂ ತೊಳಿಲೇಬೇಕು, ಬೇಗನೆ ಗಲೀಜಾಗ್ತಾ ಇರುತ್ತೆ.
ಅದರಿಂದ ನಾನು ಫಸ್ಟೇ ಸ್ವಲ್ಪ ಆರ್ಪಿಕ್ಕೆಲ್ಲ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಮತ್ತೆ ಬಂದು ಅದನ್ನು ಸ್ವಲ್ಪ ಬ್ರಷ್ ಮಾಡಿಬಿಟ್ಟು, ಅದಕ್ಕೆ ಅಂತಲೇ ಬೇರೆ ಬ್ರಷ್ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ತೊಳೆದ್ಬಿಟ್ರೆ ನೀಟಾಗಿ ಹೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ ಅಷ್ಟೇ. ಅಲ್ಲೇ ಉಜ್ಜಿ ಕೂಡ ತೊಳಿಬೋದು, ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ನೀಟಾಗಿ ಗಲೀಜೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಉಜ್ಜಿಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಅದಾದಮೇಲೆ ಮತ್ತೆ ತೊಳೆದ್ರೆ ನೀಟಾಗಿ ಆಗುತ್ತೆ. ನಮ್ಮ ಮನೇಲಿ ಒಂದೇ ಸಿಂಕ್ ಇರೋದ್ರಿಂದ ಅದು ಮತ್ತು ಹೈಟಲ್ಲಿದೆ. ಇವಾಗ ಅದು ವಾಷಿಂಗ್ ಮಿಷಿನ್ ತಂದಮೇಲೆ ಇದನ್ನು ಸ್ವಲ್ಪ ಈ ಕಡೆ ಸೈಡ್ಗೆ ಹಾಕ್ಸಿದ್ವಿ. ಕೆಳಗಡೆಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ಯಾವಾಗಲಾದರೂ ವಾಷಿಂಗ್ ಮಿಷಿನ್ನ ಆ ಕಡೆಯಿಂದ ಈ ಕಡೆಗೆ ತೊಗೊಬರ್ಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ವಾಷಿಂಗ್ ಮಿಷಿನಿಂದ ಹೈಟ್ ಇದೆ ಇದು ಸಿಂಕು. ಆಮೇಲೆ 2 ಕಡೆ ಸೈಡು, ಅಂದರೆ ನಾವು ಕೈ ತೊಳೆಯೋ ಲಿಕ್ವಿಡ್ ಇಡ್ತೀವಲ್ಲ ಹ್ಯಾಂಡ್ ವಾಶ್ದು, ಆ ಕಡೆ ಸೈಡು 2 ಕಡೆ ಸೈಡೂ ಏನಾಗುತ್ತೆ, ಲಿಕ್ವಿಡ್ ಇಡುವಂಥ ಪ್ಲೇಸ್ ಏನಿದೆ ಅಲ್ಲೇನಾಗುತ್ತೆ, ನೀರು ನಿಂತ್ಕೊಳ್ಳುತ್ತೆ. ನಾವು ಪ್ರತಿ ಸರಿ ಕೈ ತೊಳೆದಾಗೂ ಅಲ್ಲೋಗ್ಬಿಟ್ಟು ನೀರೆಲ್ಲ ನಿಲ್ತಾ ಇರುತ್ತೆ. ನಾವು ಅದೇನಾಗುತ್ತೆ, ನಿಲ್ತಾ ಇರುತ್ತಲ್ಲ ಆ ಪ್ಲೇಸು ಒಂಥರ ಕಪ್ಪಗಾಗ್ತಾ ಹೋಗುತ್ತೆ. ನಾವು ಅದಕ್ಕೆ ವಾರದಲ್ಲಿ 2ರಿಂದ 3 ಬಾರಿನಾದರೂ ತೊಳಿಲೇಬೇಕು. ಇಲ್ಲಾಂದರೆ ಈ ಥರ ಕೈಯಲ್ಲಿ ಹ್ಯಾಂಡ್ ವಾಶ್ ಏನಾದರೂ ಹಾಕ್ಕೊಂಡಾಗ ಈ ಥರ ಮಾಡಿದರೆ ಅದು ಫುಲ್ಲು ನೀಟಾಗಿರುತ್ತೆ. ಇಲ್ಲಾಂದರೆ ಅದೇ ರೀತಿಯೇ ಗಲೀಜು ಆಗ್ತಾ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಹಾಗೇ ತಾನೇ ಕೂತ್ಕೊಂಡಿದ್ದೆ, ಒಂದು ಆನ್ಲೈನಲ್ಲಿ ಸೀರೆನ ಬುಕ್ ಮಾಡಿದ್ದೆ. ನಾವು ಸುಮಾರು ಸರಿ ನಾನು ಹೇಳಿದ್ದೀನೋ ಏನೋ ಗೊತ್ತಿಲ್ಲ, ನನ್ನದು ಹಳೆ ಚಾನಲ್ ಇತ್ತಲ್ಲ ಅದರಲ್ಲಿ ಹೇಳ್ತಾ ಇರ್ತೀನಲ್ಲ, ಅದರಿಂದ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಏನಂದರೆ ಈ ಚಾನಲಲ್ಲಿ ಹೇಳಿದ್ದೀನೋ ಅದರಲ್ಲಿ ಹೇಳಿದ್ದೀನೋ ಅಂತ ಸ್ವಲ್ಪ ಕನ್ಫ್ಯೂಸು. ಈಗ ಸುಮಾರು ಜನ ವೀಡಿಯೋದಲ್ಲಿ ಹೇಳ್ತಾ ಇರ್ತಾರೆ, ನಂದು ಈ ಸೀರೆ ಆನ್ಲೈನ್ದು, ಈ ಬಟ್ಟೆ ಆನ್ಲೈನಲ್ಲಿ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರು ಉಟ್ಕೊಂಡಾಗ ಅದು ಚೆನ್ನಾಗೇ ಕಾಣಿಸ್ತಾ ಇರುತ್ತೆ, ನಮಗೆ ಮಾತ್ರ ಅದು ಚೆನ್ನಾಗಿರೋದೇ ಸಿಗಲ್ವಲ್ಲ ಅಂತ ನನಗೆ ಒಂದು ಡೌಟು. ಏನೋ ಗೊತ್ತಿಲ್ಲ, ನಾವೆಲ್ಲ ತೊಗೊಂಡಾಗ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಸೀರೆ ಇರ್ಬೋದು, ಡ್ರೆಸ್ ಇರ್ಬೋದು, ಬೇರೆ ಏನಾದರೂ ತುಂಬ ಚೆನ್ನಾಗಿರೋದು ಅಂದರೆ, ನಾವು ಇವಾಗ ಆನ್ಲೈನಲ್ಲಿ ನಾವು ಏನು ನೋಡಿರ್ತೀವಿ ಅದು ಡಿಟ್ಟೋ ಇಲ್ಲೂ ನಮಗೆ ಮನೆಗೆ ಬಂದಾಗ ಅದೇ ಥರ ಇದೆ ಅಂದರೆ ತುಂಬ ಅಪರೂಪ, 1-2 ವಸ್ತುಗಳಷ್ಟೇ ಆ ಥರ ಕಾಣಿಸೋದು. ಇನ್ನೆಲ್ಲ ವಸ್ತುಗಳು ನಾವು ಅಲ್ಲಿ ನೋಡೋ ಪಿಕ್ಚರೇ ಬೇರೆ ಇರುತ್ತೆ, ನಾವು ಅದು ಮನೇಲಿ ಬಂದಾಗ ನೋಡೋ ಪಿಕ್ಚರೇ ಬೇರೆ ಇರುತ್ತೆ. ನಾನು ಆವಾಗ ಅಂದ್ಕೊಳ್ಳೋದು, ಅವರೆಲ್ಲ ಹಾಕ್ಕೊಂಡಾಗ ನನಗೂ ಅನಿಸ್ತಾ ಇರುತ್ತೆ, ನಾವು ತೊಗೊಂಡಾಗ ಮಾತ್ರ ಯಾಕೆ ಹೀಗೆ, ಅವರೆಲ್ಲ ತೊಗೊಂಡು ಯೂಸ್ ಮಾಡ್ತಿರ್ತಾರೆ, ಎಷ್ಟೊಂದು ಚೆನ್ನಾಗಿದೆ ಅದು ಸೀರೆ, ಡ್ರೆಸ್ ಇರ್ಬೋದು, ನೋಡಿದಾಗೆಲ್ಲ ಅಂದ್ಕೋತಾ ಇರ್ತೀನಿ. ಆದರೆ ನಮಗೆ ಬರುವಾಗ ಮಾತ್ರ ಈ ಥರನ ಏನೋ ಗೊತ್ತಿಲ್ಲ, ಇಲ್ಲ ಅವ್ರಿಗೂ ಆ ಥರನ ಏನೋ ಗೊತ್ತಿಲ್ಲ. ಇದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಲರ್ ಇರೋದು. ಆದರೆ ನಾನು ಆನ್ಲೈನಲ್ಲಿ ನೋಡಿದ್ದು ಇನ್ನೂ ಡಾರ್ಕ್ ಕಲರ್ ಇತ್ತು. ಇದು ಬಂದು ಮೆಹಂದಿ ಕಲರ್ ಇದೆ, ಅಂದರೆ ಪಾಚಿ ಗ್ರೀನ್ ಅಂತ ಏನು ಹೇಳ್ತೀವಿ ಆ ಕಲರ್ ಇದೆ. ಆದರೆ ಡಾರ್ಕ್ ಇಲ್ಲ, ಸ್ವಲ್ಪ ಲೈಟ್ ಕಲರ್ ಉಂಟು. ನಾನು ನೋಡಿದ್ದು ಡಾರ್ಕು, ಆದರೆ ನನಗೆ ಮನೆಗೆ ಬಂದಮೇಲೆ ಅನಿಸಿದ್ದು ಇದು ಲೈಟ್ ಕಲರ್ ಇದೆ ಅಂತ ಅನ್ನಿಸ್ತು ನನಗೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂದರೆ ಇದು ಬಂದು ಒಂದು 600 ರೂಪೀಸ್ ಅಷ್ಟೇ ಕೊಟ್ಟಿದ್ದು ನಾನು. ಏನಾದರೂ ಡ್ಯಾಮೇಜ್ ಏನಾದರೂ ಇದೆಯಾ ಅಂತೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಡ್ಯಾಮೇಜ್ ಏನಾದರೂ ಇದ್ದರೆ ವಾಪಸ್ ಎಲ್ಲ ಕಳಿಸ್ಬೋದಲ್ಲ ಅಂಥೇಳಿ. ಈ ಸ್ಯಾರಿ ಬಂದು ಡೋಲಾ ಸಿಲ್ಕ್ ಅಂತೇಳಿ ಈ ಸ್ಯಾರಿ ನೇಮು. ಯಾವ ಥರ ಇರುತ್ತೆ ಅಂದರೆ, ಸ್ವಲ್ಪ ಕಾಟನ್ನು ಮತ್ತು ಸಿಲ್ಕು ಎರಡೂ ಮಿಕ್ಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಆ ಥರನೇ ಇರುತ್ತೆ. ಈ ಕಾಟನ್ ಸಿಲ್ಕ್ ಅಂತ ಹೇಳ್ತೀವಲ್ಲ ಆ ಟೈಪು, ಆದರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಅಷ್ಟೇ. ಓಕೆ, ಪರವಾಗಿಲ್ಲ. ಕಲರ್ ಮಾತ್ರ ನನಗೆ ಸ್ವಲ್ಪ ಡಿಮ್ ಅನ್ನಿಸ್ತು, ಅಂದರೆ ಲೈಟಾಗಿ ಅನ್ನಿಸ್ತು. 600 ರೂಪೀಸ್ಗೆ ಓಕೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ವರ್ತು. 1-2 ಸರಿ ಯೂಸ್ ಮಾಡಿಬಿಟ್ಟು ಆಮೇಲೆ ಅಕ್ಕನಿಗೆ ಯಾರಿಗಾದರೂ ಕೊಡೋದು. ನನ್ನ ಸೀರೆಗಳೆಲ್ಲ ಹಾಗೆ 1-2 ಸರಿ ಯೂಸ್ ಮಾಡಿಬಿಟ್ಟು ಅಕ್ಕನಿಗೋ ಯಾರಿಗಾದರೂ ಕೊಟ್ಬಿಡಿ, ಇಲ್ಲ ಅಮ್ಮನಿಗೋ ಅಷ್ಟೇ ಮಾಡೋದು. ಅದಕ್ಕೆ ಇರಲಿ ಅಂಥೇಳಿ ನೋಡ್ತಾ ಇದ್ದೀನಿ. ಈ ಥರ ಇದೆ ಸ್ಯಾರಿ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.